ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ್. ಆದ್ಮೇಲೆ ಈ ಕುರ್ಚಿ CM ಕುರ್ಚಿ ಕದಲು ಏನು ನಿಲ್ಲುವಂಗೆ ಕಾಣೋದಿಲ್ಲ ಈ ಮೀಡಿಯಾದಲ್ಲಿ. ಯಾಕಂದರೆ ಯಾವುದೇ ಈ ಸತೀಶ್ ಅವರಾಗಿರ್ಬೋದು, ನಮ್ಮ CM ಸಿದ್ದರಾಮಯ್ಯರಾಗಿರ್ಬೋದು, DCM DKC ಅವರಾಗಿರ್ಬೋದು, ಇವ್ರು ಯಾರೋ ಒಂದಿಷ್ಟು ಅಲಗಾಡಿದ್ರು ಸಾಕಪ್ಪ, ಶುರು ಆಗೇ ಬಿಡು. ಈಗೇನೋ ಸತೀಶ್ ಅವರು ದಿಲ್ಲಿಗೆ ಹೊಂಟಿದ್ದಾರೆ, ಕರೆ ಕೊಟ್ಟು ಬಂದವರಿಂದ KV ನಿಮ್ಗೆ ಗೊತ್ತದ, ಅಲ್ಲಿ ವೇಣುಗೋಪಾಲರಿಂದ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಅವರು ಯಾವುದೋ ಕೆಲಸಕ್ಕೆ ಕರೀತಾರೆ, ಅದಕ್ಕೆ ಹೊರಟರು, ಅದಕ್ಕೆ ಹೊರಟರು, ಇವರು ಅಧ್ಯಕ್ಷ ಆಗ್ತಾರೋ ಶುರು. ಹೀಗಾಗಿ ಯಾರಿಗೇನು ಉತ್ತರ ಕೊಡಬೇಕು ಅನ್ನೋದು ಅವ್ರಿಗೂ ಕಷ್ಟ ಆಗಲಿಕ್ಕದ ಕಾಂಗ್ರೆಸ್ಸಿಗೆ. DK ಶಿವಕುಮಾರ್ ಅವ್ರು ಹೇಳ್ತಾರೆ, ನನಗೆ ಹುದ್ದೆ ಸಿಗೋದು ಮುಖ್ಯ ಅಲ್ರಿ, ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ಬಿಹಾರದಲ್ಲಿ ಅಂತ ಅವ್ರು ಹೇಳ್ತಾರೆ. ಮತ್ತು ದೇಶದ ಪ್ರಧಾನಿ ನಮ್ಮ ರಾಹುಲ್ ಗಾಂಧಿ ಅವರು ಆಗ್ಬೇಕಂತ ಅವ್ರು ಬಯಸ್ತಾ ಇದ್ದಾರೆ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮುಂದೆ ಇವರು ಪಾಪ ಸತೀಶ್ ಅವರು ಒಮ್ಮೆಲ್ಲ ಹಲವು ಸಲ ಕೇಳಿದಾಗ ಹೇಳಿದ್ದಾರೆ, ಇಲ್ಲರಿ ನಾವು 2028 ವಿಚಾರ ಮಾಡ್ತಾನಲ್ಲಿ ಅವ್ರಿಗೆ ಇಲ್ಲರಿ ಅಂತಾರೆ. ಆದರೂ ಅವ್ರು ದಿನ ಎದ್ಕೊಳ್ಳಿ ಕೇಳೋದಲ್ಲ, ಏನು ಮಾಡಿದ್ರಿ, ಭೇಟಿ ಆದರೆ ಮಾತಾಡಿದ್ರೆ ಉತ್ತರ ಕೊಟ್ರೆ ನೀವು ಅಧ್ಯಕ್ಷ, ಪಾಪ ಅವ್ರು ಏನು ಹೇಳಬೇಕು, ಅವ್ರಿಗೂ ಸಾಕಾಗಿ ಹೋಗ್ಯದೆ ಪತ್ರಕರ್ತರಿಂದ. ಯಾಕಂದ್ರೆ ಇದನ್ನ ವ್ಯವಸ್ಥಿತವಾಗಿ ಇದೇನೋ ಮಾಡ್ಲಿಕ್ಕಿದ್ದಾರಪ್ಪ ಇದನ್ನ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.